ನಮಸ್ಕಾರ. ನಾನಿದು ಸರ್ಪ್ರೈಸಿಂಗ್ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅದು ಯಾವ ಪ್ಲೇಸ್ ಅಂತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. 6 ವರ್ಷದಿಂದ ಹೋಗ್ಬೇಕಂತ ಸಿಕ್ಕಾಪಟ್ಟೆ ಅಂದ್ಕೊಳ್ತಾ ಫುಲ್ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಇತ್ತು. ಬಟ್ ಇವತ್ತು ಆ ಒಂದು ಬ್ಯೂಟಿಫುಲ್ ಡೇ ಬಂದ್ಬಿಟ್ಟಿದೆ ನಮಗೆ. ಸೊ ಹಂಗಾಗಿ ನಾನು ಮಂಜು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಅಂತ ಹೇಳ್ತೀನಿ ನಾನು ನೆಕ್ಸ್ಟು. ಇವಾಗ ಪ್ರಿಯಾಪಟ್ಟಣ ರೀಚ್ ಆದ್ವಿ. ಪ್ರಿಯಾಪಟ್ಟಣ ರೀಚ್ ಆಗಿ ಮೈಸೂರು ಬಸ್ನ ಹತ್ತಿದ್ದೀವಿ. ಬಸ್ಸಿಂದ ಡೈರೆಕ್ಟ್ ನಾವೀಗ ಬಂದು ಇಳಿದು ಮೆಟ್ರೋಪೋಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇನೆ ಮೆಕ್ಡೊನಾಲ್ಡ್ಸ್ ಸಿಕ್ತು. ಸೊ ಎವ್ರಿ ಟೈಮ್ ಈ ಒಂದು ಜಾಗದಲ್ಲಿ ನನಗೆ ತುಂಬ ಇಷ್ಟ ಫ್ರೈಡ್ ಚಿಕನ್. ಬಟ್ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಆ ರೀತಿ ಇರೋದ್ರಿಂದ, ತುಂಬ ಸ್ಪೆಷಲ್ ಇರೋದ್ರಿಂದ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಇವತ್ತು ವೆಜ್ ಬರ್ಗರ್ನ ತಿಂತಾ ಇದ್ದೀವಿ ಎಲ್ಲರೂ. ನಾನು, ನನ್ನ ಅಕ್ಕ, ಭಾವ, ನನ್ನ ತಮ್ಮ, ಮಕ್ಕಳುಗಳು ಎಲ್ಲರೂ ಇದ್ದೀವಿ. ಎಲ್ಲರೂ ಪ್ರಿಯಾಪಟ್ಟಣದಲ್ಲಿ ಜಾಯ್ನ್ ಆದ್ವಿ. ಬಟ್ ಸಡನ್ ಬಸ್ ಹತ್ತಿದ್ರಿಂದ ನನಗೆ ಅದ್ಯಾವುದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ ಗೊತ್ತಾಯ್ತಲ್ವ ಇವಾಗ ನಾವ್ ಎಲ್ಲಿಗೆ ಬಂದ್ವಿ ಅಂತ. ರೈಲ್ವೆ ಸ್ಟೇಷನ್ಗೆ ಬಂದಿದೀವಿ. ಈ ಜಸ್ಟ್ ಒಂದು 20 ಸೆಕೆಂಡಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನೋಡಿದ್ರಿ ಅಲ್ಲ, ಅಲ್ಲಿ ತಿರುಪತಿ ಅಂತ ಬರ್ದಿದೆ, ತಿರುಪತಿ ಎಕ್ಸ್ಪ್ರೆಸ್. ಸೊ ನಾವೀಗ ತಿರುಪತಿ ಎಕ್ಸ್ಪ್ರೆಸ್ನ ಹತ್ತುತ್ತಾ ಇದ್ದೀವಿ. ನಾನಂತೂ 6 ವರ್ಷದ ಹಿಂದೆ ಹೋಗಿದ್ದು. ಫುಲ್ ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ ತಿರುಪತಿ ತಿಮ್ಮಪ್ಪನ. ತಿಮ್ಮಪ್ಪ, ಬರ್ತಾ ಇದ್ದೀವಿ ನಿಮ್ಮನ್ನು ನೋಡೋದಕ್ಕೆ. ಎಷ್ಟು ವರ್ಷ ಕಾಯಿಸಿದ್ದೀರಾ, ಎಷ್ಟು ಸಲ. ಒಂದ್ಸಲ ಟ್ರೈನ್ ಬುಕ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ. ಇನ್ನೊಂದ್ಸಲ ಓಕೆ ಹೋಗೋಣ, ಟ್ರೈನ್ ಬುಕ್ ಏನು ಬೇಡ ಅಂತೆಲ್ಲ ರೆಡಿಯಾಗಿ ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಇಲ್ಲೇ ನಂಬ್ಕೋಬೇಕು ಏನಂದ್ರೆ, ದೇವ್ರನ್ನ ನೋಡಬೇಕು ಅಂತ ನಾವು ಎಷ್ಟು ಅನ್ಕೊಂಡ್ರು ಅಷ್ಟೇನೆ, ದೇವ್ರಿಗೆ ನಮ್ಮನ್ನ ನೋಡಬೇಕು ಅನ್ನಿಸ್ದಾಗ ತಾನೇ ಕರ್ಸ್ಕೊಳ್ತಾನೆ. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಸಮಾಧಾನದಲ್ಲಿ ವೇಟ್ ಮಾಡ್ಬೇಕಷ್ಟೇನೆ. ನಮ್ಮ ತಿರುಪತಿ ಎಕ್ಸ್ಪ್ರೆಸ್ ಬಂತು. ಇದು ಎಷ್ಟು ವರ್ಷಗಳ ಕನಸು ತಿಮ್ಮಪ್ಪ, ನಿಜವಾಗ್ಲೂ ಅಮೇಝಿಂಗ್. ನನಗಂತೂ ತುಂಬ ಖುಷಿ ಆಯಿತು. ಬಟ್ ನಾನು ಅನ್ಕೊಂಡ ರೇಂಜ್ಗೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಫೈನಲಿ ಟ್ರೈನ್ ಹತ್ತಿ ನಮ್ಮ ಜಾಗಗಳನ್ನ ಹುಡುಕೊಂಡು ಕೂತ್ಕೊಂಡ್ವಿ. ನಾವು ತತ್ಕಲಲ್ಲಿ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ದು. ಹಾಗಾಗಿ ಅಕ್ಕನಿಗೆ ಬೇರೆ, ಅಕ್ಕ ಭಾವ ಅವ್ರಗಳಿಗೇನೆ ಬೇರೆ, ನನಗೆ ಮತ್ತು ಮಂಜುಗೆ ತಮ್ಮನಿಗೆ ಇನ್ನೊಂದು ಕಡೆ ಸಿಕ್ತು. ಸೊ ಹಾಗಾಗಿ ನಾವು ಅವ್ರಿಗೂ ನಮಗೂ ಹೆಚ್ಚು ಕಮ್ಮಿ 1/2 ಕಿಲೋಮೀಟರ್ ದೂರ ಆ ಥರದಲ್ಲಿ ಇದ್ವಿ. ಅವ್ರದ್ದು S3, ನಮ್ಮದು S9. ಹಾಗಾಗಿ ತುಂಬ ದೂರ ಆಗೋಯ್ತು ನಮ್ಗಳಿಗೆ ಗ್ಯಾಪ್. ಎಲ್ಲರೂ ಒಟ್ಟಿಗೆ ಹೋಗೋದಕ್ಕಾಗಲಿಲ್ಲ. ಎಲ್ಲರೂ ಒಟ್ಟಿಗೆ ಇದ್ದಿದ್ರೆ ಫನ್ ಮಾಡ್ಕೊಂಡೆಲ್ಲ ಚೆನ್ನಾಗಿರ್ಬೋದಿತ್ತು. ಬೇಜಾರಾಗ್ತಿತ್ತು. ಅಕ್ಕ ಭಾವ ಎಲ್ಲರೂ ಕೂಡ ಒಟ್ಟಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ಅಕ್ಕ ಭಾವ ಮತ್ತು ಇವರು ಪುಟ್ಟನು ಸ್ವ್ಯಾಪ್ ಆದರು ಆ ಕಡೆಯಿಂದ ಈ ಕಡೆಗೆ. ಬಟ್ ನಾವಿದ್ದ ಕಡೆನೇ ಇದ್ವಿ. ಜರ್ನಿ ಮಾಡ್ತಾ ಈ ಥರ ಸನ್ಸೆಟ್ ನೋಡೋದಕ್ಕಂತ ತುಂಬಾ ಖುಷಿ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತಾ ಇರ್ತದೆ. ಇಲ್ಲಂತೂ ಎಕ್ಸ್ಟ್ರೀಮ್. ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ನೋಡಿ ನೀರಲ್ಲೂ ಕೂಡ ಕಾಣಿಸ್ತಾ ಇದೆ. ಅದಂತೂ ನಂಗೆ ಸಖತ್ ಖುಷಿ ಆಯಿತು. ಸೊ ಹಾಗಾಗಿ ಸ್ವಲ್ಪ ಲಾಂಗ್ ಕ್ಲಿಪ್ನ ಇಟ್ಟೆ ಇದನ್ನು. ಹಾಗೆ ಹೋಗ್ತಾ ಮಳೆ ಸ್ಟಾರ್ಟ್ ಆಗೋಯ್ತು ನಮಗೆ. ಅಕ್ಕ ತಮ್ಮ ಮಕ್ಕಳು ಮತ್ತು ಎಲ್ಲರೂ ನಮ್ಮಿಂದ ಎಷ್ಟು ದೂರ ಇದ್ದಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಹೋದೆ. ಮಂಜು ಹೇಳಿದ್ರು ಸುಮಾರು ದೂರ ಹೋಗ್ಬೇಕಂತ. ಸೊ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಸುಮಾರು ಒಂದು 6 ಬೋಗಿಗಳಿಂದ ಆಚೆ ಅವರಿದ್ದರು. ನಾವು S9ಅಲ್ಲಿದ್ದು, ಅವ್ರು S3ಯಲ್ಲಿದ್ದರು. ಸೊ ನಾನು ಅವ್ರು ಸಿಕ್ಕಿದ ಮೇಲೂ ಇನ್ನೂ ಮುಂದೆ ಹೋಗ್ತಾ ಇದೆ. ಆ್ಯಕ್ಚುಲಿ ಅವ್ರು ಅಲ್ಲಿದ್ದಾರೆ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ. ಮತ್ತು ಪುನಃ ಅಕ್ಕ ಬಂದು ಕರೆದ್ರು ನನ್ನನ್ನು. ಸೊ ಮತ್ತೆ ವಾಪಸ್ ಹಿಂದೆ ಬಂದೆ. ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಬಂದೆ. ಹಾಗೆ ಚುರುಮುರಿಯನ್ನು ಮಾರ್ತಾ ಇದ್ರು, ಚುರುಮುರಿ ತಗೊಂಡ್ವಿ. ಇವ್ರು ಯಾರಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ. ಇವತ್ತು ಶಾರ್ಟ್ ಫಿಲಮ್ಸ್ ಇದೆ, ಮೂವಿಗೆ ಡಬ್ಬಿಂಗ್ ಮಾಡ್ತಾರೆ. ವಾಯ್ಸ್ ಕೇಳಿಸಲ್ಲ ಅಂತ ಅನ್ಸುತ್ತೆ. ಇವಾಗ ನೀವೆಲ್ಲಿಗೆ ಹೋಗ್ತಾ ಇರೋದು? ಆ ಸತಿ ಹೋದಾಗ ಡೆಲ್ಲಿಗೆ ಹೋಗಿದೆ ಅಂತ ಹಾಕಿರಲ್ಲ ವಿಡಿಯೋ. ನೀವು ವಿಡಿಯೋ ಮಾಡಿ ಯೂಟ್ಯೂಬಿಗೆಲ್ಲ ಬಿಡ್ತೀರಾ? ಯೂಟ್ಯೂಬ್ಗೆ ಹಾಕ್ತೀನಿ. ಕತ್ಕೊಳ್ಳಿ ಕೂದಲನ್ನ.
ಮೂರು ಬುರುಡೆಗಳಾಗ್ತವೆ. ಏನದು? ಎಲ್ಲರಿಗೂ ಚಪಾತಿ ರೈಸ್ ಬತ್ತಾ? ಬಾಯ್ ಎಲ್ಲ ಇರು. ವರ್ಸ್ಟ್ ಊಟ ಅಂದರೆ ವರ್ಸ್ಟ್ ಊಟ. ಊಟದ ವಿಷಯದಲ್ಲಿ ಹೀಗೆ ಅನ್ಬಾರ್ದು, ಬಟ್ ಟ್ರೈನಲ್ಲಿ ಯಾರು ಕೂಡ ಊಟನ ತಗೊಳ್ಬೇಡಿ. ಹಳ್ಳಿ ಮನೆ ಊಟ ಅಂತ ಹೇಳಿ ಸುಮ್ಮನೆ ಯಾಮಾರಿಸ್ತಾರೆ. ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಕೊಡ್ತೀವಿ, ಒಂದು ಒಳ್ಳೆ ಊಟ ಕೊಡೋದಕ್ಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನಮಗೆ ತಿರುಪತಿ ಸಿಕ್ತು, ಅಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ ಅದೇನೆ ತಿರುಪತಿ ಬೆಟ್ಟ. 4 ಗಂಟೆ ರಾತ್ರಿಗೆ ಬಂದು ರೀಚ್ ಆದ್ವಿ. ಒಳ್ಳೆ ನಿದ್ದೆ ಅಂತೂ ಆಗಲಿಲ್ಲ. ಇನ್ನು ಇಲ್ಲಿ ಬಂದ್ರಂತೂ ಆಟೋ ವ್ಯಾನ್ ಈ ಥರದವ್ರದ್ದು ಸಿಕ್ಕಾಬಟ್ಟೆ ಹಾವಳಿ. ಕೆಲವರು ಒಳ್ಳೆಯವರು ಇರ್ತಾರೆ, ಬಟ್ ಆಟೋ ಎಲ್ಲ ಹತ್ತು ಹೊತ್ತಿಗೆ ಕ್ಲಿಯರ್ ಆಗಿ ಕರ್ಕೊಂಡೋಗಿ ಡೈರೆಕ್ಟ್ ನಮಗೆ ಎಲ್ಲಿಗೆ ಹೋಗಿ ರೀಚ್ ಆಗಬೇಕು ಅಂತ ಇರ್ತೀರಾ, ಅಲಿಪಿರಿ ಮೆಟ್ಲಾಗಿರ್ಬೋದು, ಶ್ರೀವಾರಿ ಮೆಟ್ಲಾಗಿರ್ಬೋದು, ಅಲ್ಲಿಗೇನೆ ಕರೆಕ್ಟಾಗಿ ಮಾತಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಬಸ್ ಹತ್ಕೊಂಡು ಹೋಗಿ ಅಂತ ಯಾಮಾರಿಸ್ಬಿಡ್ತಾರೆ ದುಡ್ಡು ಇಸ್ಕೊಂಡು. ಮುಡಿ ಕೊಡೋದಿದೆ. ನಾವತ್ತಿದ ಆಟೋ ಡ್ರೈವರ್ ಕೂಡ ಹಾಗೆ ನಮ್ಮನ್ನು ಯಾಮಾರಿಸ್ತಾ ಇದ್ರು, ಬಟ್ ಬೇರೆ ಪಕ್ಕದ ಆಟೋದವ್ರು ಬಂದ್ಬಿಟ್ಟು ಅವ್ರಿಗೆ ಬೈದ್ರು. ಇವರು ಬೆಂಗಳೂರವ್ರು ಸಿಕ್ಕಿದ್ರು. ಪ್ರತಿ ವರ್ಷ ಅವರು ಕೂಡ ತಿರುಪತಿಗೆ ಹೋಗ್ತಾರಂತೆ. ನೋಡಿ, ನಾವು 4 ಗಂಟೆ ರಾತ್ರಿಗೆ ಬಂದು 6 ಗಂಟೆ ತನಕ ಇಲ್ಲಿ ನಮ್ಮನ್ನ ವೆಯ್ಟ್ ಮಾಡಿಸಿದ್ರು. ಬೆಟ್ಟ ಹತ್ತೋದಕ್ಕೆ 6 ಗಂಟೆ ಮೇಲೇನೆ ಬಿಡೋದು. ಸೊ ಹಾಗಾಗಿ 6 ಗಂಟೆವರೆಗೂ 4:15 ನಾವು ಅಲ್ಲಿ ಇಳಿದು ಆಟೋ ಹತ್ತಿ ಬರೋದ್ರೊಳಗಡೆ 4:15 ಅನ್ಕೊಳ್ಳಿ. 4:15ಯಿಂದ 6 ಗಂಟೆ ತನಕ ಅಲ್ಲೇ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಗೇಟ್ ಓಪನ್ ಮಾಡಿದ್ರು. ಬಂದು ರೀಚ್ ಆದ್ವಿ ಶ್ರೀವಾರಿ ಮೆಟ್ಲನ್ನ ಹತ್ಕೊಂಡು ಹೋಗೋದಕ್ಕೆ. ನನಗೆ ಆಸೆ ಇತ್ತು, ಅರ್ಶಿನ ಕುಂಕುಮ ಹಚ್ಕೊಂಡೆ ಹತ್ತಬೇಕು ನಾನು ಸೆಕೆಂಡ್ ಟೈಮ್ ಹೋದಾಗ ಅಂತ ಆಸೆ ಇತ್ತು. ಸೊ ಆ ಆಸೆನ ಈ ಸಲ ಈಡೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಸಜೆಷನ್ ಏನಂದರೆ, ಮೆಟ್ಲು ಹತ್ತುವಾಗ ಲಗೇಜಸ್ ಏನೂ ಇರಬಾರ್ದು. ಕೆಳಗಡೆನೇ ಲಗೇಜ್ ಕೊಡೋ ಅಂಥ ಕೌಂಟ್ರ್ ಇರುತ್ತೆ. ನಾನು ಮಿಸ್ ಆಗಿ ಅದು ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲೇ ಕೊಟ್ಬಿಟ್ಟು ಬಂದರೆ ಬೆಟರು. ಸಿಂಪಲಾಗಿ ನಿಮಗೆ ಏನೊಂದು ವಾಟರ್ ಬಾಟಲ್ ಈ ಥರ ಏನಾದರೂ ಇಟ್ಕೊಂಡ್ರೆ ಸಾಕು. ನಾನು ಅಂತೂ ಯಾಮಾರಿ ಒಂದು ಬ್ಯಾಗ್ನ ಹಾಕ್ಕೊಂಡೆ. ಅದು ಬ್ಯಾಗೇನೆ 1.5 kg ತೂಕ ಇದೆ. ಅದ್ರ ಜೊತೆಗೆ ಅರ್ಶಿನ ಕುಂಕುಮನೆಲ್ಲ ತುಂಬಿಸ್ಕೊಂಡು ಮತ್ತು ಇನ್ನೂ ಏನೇನೋ ಸಮಥಿಂಗ್ ಒಂದಷ್ಟು ಐಟಮ್ಸ್ಗಳೆಲ್ಲ ಮರೆತು ನಾನು ಹಾಗೇನೆ ತಗೊಂಡು ಬಂದ್ಬಿಟ್ಟಿದೆ. ಹಾಗಾಗಿ ಒಂದು 5 kg ತೂಕನ ಎತ್ಕೊಂಡು ಅರ್ಶಿನ ಕುಂಕುಮನ ಹಚ್ಕೊಂಡು ಹೋಗಿದ್ದು. ಅದೊಂದು ತುಂಬ ಕಷ್ಟ ಆಯಿತು. ನೀವು ಕೂಡ ನೆಕ್ಸ್ಟ್ ಟೈಮ್ ಹೋಗೋ ಹೊತ್ತಿಗೆ ಆ ಥರ ಲಗೇಜ್ಗಳು ಏನಾದರೂ ಇದ್ದರೆ ಏನೂ ಕೂಡ ಕ್ಯಾರಿ ಮಾಡಬೇಡಿ. ಅಕ್ಕ ನಾನು ಇಬ್ಬರೇ ಹಚ್ಕೊಂಡು ಹೋಗಿದ್ದು. ಇನ್ನು ಮಂಜು ಅವರೆಲ್ಲ ಮುಂದೆನೇ ಹೋಗ್ಬಿಟ್ರು ನಮ್ಮಿಬ್ಬರನ್ನ ಬಿಟ್ಬಿಟ್ಟು. ಏನಕ್ಕಂದರೆ ಫ್ರೀ ದರ್ಶನಕ್ಕೆ ಎಂಟ್ರಿ ಮಾಡಿಸ್ಬೇಕಿತ್ತು. ಇದೇ ಜಾಗದಲ್ಲಿ ಮೆಟ್ಲತ್ತ ತಾನೇ ಸಿಗುತ್ತೆ. ಇಲ್ಲಿಗೆ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದರೆ ಆಧಾರ್ ಕಾರ್ಡ್, ಮಸ್ಟ್ ಆ್ಯಂಡ್ ಶುಡ್. ಅವ್ರು ಮುಂದೆನೇ ಹೋಗ್ಬಿಟ್ಟೆಲ್ಲ ತಗೊಂಡ್ರು. ಅಲ್ಲಿ ನೋಡಿದ್ರಿ ಎಲ್ಲ ಅದೇನೆ ಫ್ರೀ ದರ್ಶನಕ್ಕೆ ಮೆಟ್ಲತ್ತ ತಾನೇ ಸಿಕ್ಬಿಡುತ್ತೆ, ಅಲ್ಲೇನೆ ಕೊಡ್ತಾ ಇರ್ತಾರೆ. ಬ್ಯೂಟಿಫುಲ್ ನೇಚರ್ನ ನೋಡಿದ್ವಿ. ನಿಜವಾಗ್ಲೂ ಅಮೇಝಿಂಗ್. ನಮ್ಗೆ ಆಗ್ತಾ ಇದ್ದಿದ್ದು ಸುಸ್ತಿಗೆ ಕ್ಲಿಯರ್ ಆಗಿ ಅಂತೂ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೈಟ್ ಟ್ರೈನಲ್ಲೆಲ್ಲ ಊಟ ಅಷ್ಟೊಂದು ಚೆನ್ನಾಗಿ ಬೇರೆ ಇತ್ತಲ್ಲ, ಸರಿಯಾಗಿ ಆಗಲಿಲ್ಲ. ಬಟ್ ಪಕ್ಕದವರು ನನಗೆ ಸ್ವಲ್ಪ ಮೊಸರನ್ನ ಎಲ್ಲ ಸಿಕ್ತು. ಪಕ್ಕದವರು ಮನೆಯಿಂದ ಮಾಡ್ಕೊಂಡು ಬಂದಿದ್ದು, ಅದರಿಂದ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ. ಪಾಪ ಅಕ್ಕಂಗಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಇನ್ನು ಫೈನಲ್ಲಿ ಹತ್ಬಿಟ್ಟು ಬಂದ್ವಿ. ಇದು ಲಾಸ್ಟ್. ಹತ್ಬಿಟ್ಟು ಬಂದ ಮೇಲೆ ಇಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡೋರು ಮಾಡ್ತಾರೆ. ಅರ್ಶಿನ ಕುಂಕುಮ ಹಚ್ಚಿದ್ದು ಉಳಿದಿದ್ದನ್ನ ಇಲ್ಲಿ ಸುರಿತಾರೆ. ನೋಡ್ತಾ ಇದ್ದಾರೆ 2388 ಮೆಟ್ಲುಗಳನ್ನ ನಾವು ಅರ್ಶಿನ ಕುಂಕುಮ ಹಚ್ಕೊಂಡು ಹತ್ತಿದ್ವಿ. ಎಷ್ಟೋ ವರ್ಷದ ಕನಸು ಈಡೇರಿತು. ತುಂಬಾ ಖುಷಿಯಾಯಿತು. ಎಲ್ಲರೂ ಒಟ್ಟಿಗೆ ಹೋದರೆ ಇನ್ನೂ ಫನ್ನಾಗಿ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಾವು 2 ಜನ ಡಿವೈಡ್ ಆಗಿಬಿಟ್ವಲ್ಲ, ಅವರು ಆ ಕಡೆ ನಾವಿಬ್ರು ಈ ಕಡೆ. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಇದು ನಾವು ಕೆಳಗಡೆ ಕೊಟ್ಟಿರ್ತೀವಲ್ಲ ಲಗೇಜ್, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಂಥ ಕೌಂಟರ್ ಇದು. ಇಲ್ಲಿ ಮಂಜು ಮತ್ತೆ ತಮ್ಮ ಇಬ್ರು ಕೂಡ ಲಗೇಜ್ ತಗೊಳಕ್ ನಿಂತಿದ್ರು ಲಗೇಜ್ ಕೌಂಟರ್ ಹತ್ರ. ಫ್ರೀ ಲಗೇಜ್ ಡೆಪಾಸಿಟ್ ಕೌಂಟರ್ ಅಂತ ಇದೆ ನೋಡು. ಎಲ್ಲ ಮಾಡ್ಬಿಡ್ತೀಯ ಈಗ. ಇದು ಬೇಡವಾ? ಬಟ್ಟೆಗಳೆಲ್ಲ ಬೇಡ ಸ್ನಾನ ಮಾಡಕ್ಕೆ. ಯಾರಿದು? ಸೈಡ್ ಬನ್ರಿ. ಯಾವ್ದೋ ಗಂಡು ಮಗು ತರ ಕಾಣಿಸ್ತಾ ಇದಲ್ಲ ಇದು. ಇಲ್ಲೆಲ್ಲ ಏನು ಜಾಗ ನೋಡ್ತಾ ಇದ್ದೀರಾ ಮಲಗಿದ್ದಾರೆ ಇಲ್ಲೆಲ್ಲ, ಇದು ರೆಸ್ಟ್ ಮಾಡೋದಕ್ಕೆ, ದರ್ಶನ ಮುಗ್ದಿ ರೂಮ್ ಸಿಗದೆ ಇರೋರಿಗೆ ಅಂತಾನೆ ಮಾಡಿರೋದು.
ಬಟ್ ನಾವು ಈ ಸಲನೇ ಇಷ್ಟು ಫ್ರೀಯಾಗಿ ಇಷ್ಟು ಕಮ್ಮಿ ಜನರನ್ನ ನಾವು ತಿರುಪತಿಯಲ್ಲಿ ನೋಡಿರೋದು ಇದೇ ಫಸ್ಟ್ ಟೈಮ್. ಅಕ್ಕಂದ್ರು ಕೂಡ ಹೋದ ವರ್ಷ ಎಲ್ಲ 2 ಸಲ ಎಲ್ಲ ಹೋಗಿದ್ದಾರೆ, ಮತ್ತು ಈಗನೂ ಬಂದಿದ್ದಾರೆ. ಅವ್ರಿಗೂ ಕೂಡ ಶಾಕು. ನಾವು 6 ವರ್ಷದ ಹಿಂದೆ ಬಂದಾಗಂತೂ ಅಲ್ಲೆಲ್ಲ ಕಾಲು ಇಟ್ಕೊಂಡು ಹೋಗೋದಕ್ಕೆ ಒಬ್ರನ್ನೊಬ್ರನ್ನ ಕಾಲು ತಾಕ್ತಿತ್ತು, ಇಟ್ಕೊಳ್ತಿತ್ತು. ಅವ್ರುಗಳಿಗೆ ಓದ್ಬಿಟ್ವಿ ಅಂತ ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡು ಹೋಗೋದಾಗ್ತಿತ್ತು, ಅಷ್ಟು ರಶ್ ಇತ್ತು. ಬಟ್ ಈ ಸಲ ಅದೇನು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ನಮಗೆ ತುಂಬ ಬೇಗನೆ ದರ್ಶನ ಆಗೋಯ್ತು. ನಮಗೆ ಬೆಂಗಳೂರವ್ರು ಸಿಕ್ಕಿದ್ರು ಅನ್ನಲ್ಲ, ಅವ್ರು ಬುಕ್ ಮಾಡ್ಕೊಂಡು ಬಂದಿದ್ದು. ಬಟ್ ಅವ್ರಿಗೆ ನೈಟ್ 10 ಗಂಟೆಗೆ ದರ್ಶನ ಇರೋದು ಅಂತ ಹೇಳಿದ್ರು. ಬಟ್ ಅವ್ರಿಗಿಂತ ಬೇಗ ನಾವು ದರ್ಶನ ಮಾಡ್ಕೊಂಡ್ವಿ. ಇನ್ನು ಬಂದ್ವಿ. ಇಲ್ಲಿ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಸೀಟ್ಗಳು ಹೊಸದಾಗಿ ಮಾಡಿರೋದು ಜನರಿಗೋಸ್ಕರ. ಅಲ್ಲಿಂದ ಬಂದು ಇವಾಗ ಪುಷ್ಕರಣಿಯಲ್ಲಿ ಡೈರೆಕ್ಟು ಏನಿಲ್ಲ ಲಗೇಜ್ ತಗೊಂಡು ಸುಮಾರು ದೂರ ಎಲ್ಲ ನಡೆಯೋಕ್ಕೆ ಇರ್ತದೆ. ಅಲ್ಲಿ ನಡೆದೇ ಸುಸ್ತಾಗಿ ಹೋಗ್ಬಿಡುತ್ತೆ. ಅದರಲ್ಲೂ ಬೇರೆ ಚಪ್ಪಲಿ ಎಲ್ಲ ಹಾಕೊಳ್ಳೋಂಗಿಲ್ಲಲ್ಲ, ಅಲ್ಲಿ ಕಾಲೆಲ್ಲ ಸುಟ್ಟೋಗುತ್ತೆ. ಅಲ್ಲಿಂದನೇ ಅರ್ಧ ಸುಸ್ತು. ಅಲ್ಲಿಂದ ಬಂದು ಲಗೇಜ್ ಎಲ್ಲ ತಗೊಂಡು ಇಲ್ಲಿ ಇವಾಗ ಸ್ನಾನ ಮಾಡ್ಕೊಳ್ತಾ ಇದ್ದೀವಿ ಪುಷ್ಕರಣಿಯಲ್ಲಿ. ಮುಳುಗಿ ಹೇಳೋದಷ್ಟೇ, ಇಲ್ಲಿ ಎಂತ ಸಹ ಗಲೀಜು ಮಾಡೋ ಹಾಗಿಲ್ಲ. ಸಾಕಷ್ಟು ಜನ ಹೋಗಿ ಬಂದಿರ್ತಾರೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ನಮ್ಮ ವಿಶ್ವಗಂತೂ ನೀರಲ್ಲಿ ಆಟ ಆಡೋದು ಅಂತ ಸಖತ್ ಖುಷಿ. ಸೊ ಹಾಗಾಗಿ ಅವನಿಗೋಸ್ಕರ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವ್ರನ್ನ ಬಿಟ್ಟು ಆಟ ಆಡೋದಕ್ಕೆ ಅಲ್ಲಿಂದ ನಾವೀಗ ಎಲ್ಲರೂ ಫ್ರೆಶಪ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ದೇವ್ರನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ತಿರುಪತಿಯಲ್ಲಿ. ವರಹಸ್ವಾಮಿಯ ದರ್ಶನವನ್ನು ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಅದು ಯಾರೇ ಹೋದರೂ ಕೂಡ ಫಸ್ಟು ನೀವು ವರಹಸ್ವಾಮಿ ದರ್ಶನವನ್ನು ಮಾಡಿ, ವರಹಸ್ವಾಮಿ ದರ್ಶನನ ಮುಗಿಸ್ಕೊಂಡು ಇಲ್ಲಿ ಲಗೇಜ್ ಕೌಂಟ್ರ್ ಹತ್ರ ಇಲ್ಲಿ ಲಗೇಜ್ನ ನಾವು ಇಡ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ನಮ್ಮದು ಫೋನ್ ಕೂಡ ನಾವು ಲಗೇಜ್ನ ಇಟ್ಬಿಟ್ಟು ಅಲ್ಲೇ ಇಡ್ಬೋದಿತ್ತು ಫೋನ್ನ. ಬಟ್ ನನಗೆ ವೀಡಿಯೋಗೆ ಬೇಕು ಅಂದ್ಬಿಟ್ಟು ಸ್ವಲ್ಪ ಎತ್ಕೊಂಡು ಬಂದು ಇಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ವೀಡಿಯೋ ಮಾಡೋಣ ಅಂತ ಇವಾಗ ನಾವು ನಮ್ಮದು ಸ್ಪೆಷಲ್ ಎಂಟ್ರಿ ಇದು ಹೋಗ್ತಾ ಇದ್ದೀವಿ ಮೆಟ್ಲತ್ತಿರೋರಿಗೆ. ಇನ್ನು ಇಲ್ಲೋಗಿ ಅಲ್ಲೂ ಕೂಡ ನಾವು ಇದನ್ನ ಕೊಡ್ತೀವಿ ಫೋನನ್ನು. ಇನ್ನು ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಇನ್ನೇನಿದ್ರು ನಾನು ನಿಮ್ಮನ್ನು ದರ್ಶನ ಆದಮೇಲೆ ಸಿಗ್ತೀನಿ. ಮಂಜು ಇದು ನಾನು ದರ್ಶನ ಮುಗಿಸ್ಕೊಂಡು ಬಂದು ಮಾಡಿರೋಂಥ ವಿಡಿಯೋ. ಸಂಜೆ ಹೊತ್ತಿಗೆ ಈ ಥರ ಎಲ್ಲ ಹಾಕ್ಕೊಂಡಿದ್ರು. ತುಂಬಾ ಖುಷಿ ಆಯಿತು. ನಾವು ಇಷ್ಟು ಬೇಗ ದರ್ಶನನ ಮುಗಿಸ್ಕೊಳ್ತೀವಿ ಒಂದು ದಿನದಲ್ಲಿ ಅನ್ನೋದು ಅದು ಕನಸಾಗಿತ್ತು. ನಿಜವಾಗ್ಲೂ ಆ ಟೈಮಲ್ಲಿ ಹೆಂಗೆ ಅಂದರೆ ಯಾವ ರೇಂಜಿಗೆ ರಶ್ ಆಗ್ತಿತ್ತು ಅಂದರೆ ಭಯಂಕರ ರಶ್ ಅಂತ. ಬಟ್ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ನಮಗೆ ಇಷ್ಟು ಫ್ರೀಯಾಗಿ ನಾವು ದರ್ಶನನ ಮಾಡ್ಕೊಂಡು ಬಂದ್ವಿ. ಅದು ನಮ್ಮ 7 ಜನ್ಮದ ಪುಣ್ಯ ಅಂತಲೇ ಅಂದ್ಕೊಳ್ತೀನಿ ನಾನು. ನಮಗೆ ಮೆಟ್ಲತ್ಕೊಂಡು ಹೋದ್ಮೇಲೆ ಅವತ್ತಿನ ದಿನ ಸಂಜೆ 3:30 ಹೊತ್ತಿಗೇನೆ ನಮಗೆ ದೇವರ ದರ್ಶನ ಸಿಕ್ಬಿಡ್ತು. ಸೆಲ್ಫಿ ಸ್ಟಿಕ್ ತಗೊಂಡು ಇಬ್ಬರಿಗೂ ತೆಕ್ಕೊಬಿಡೋಣ. ತಿರುಪತಿ ದೇವಸ್ಥಾನದೊಳಗಡೆಗೆ ಬರೀ ಫೋನ್ ಮಾತ್ರ ಅಲ್ಲೋ ಇಲ್ಲ ಅನ್ಕೋಬೇಡಿ, ಸ್ಮಾರ್ಟ್ ವಾಚಸ್ ಕೂಡ ಅಲ್ಲೋ ಇರಲ್ಲ. ಮಂಜು ಹಾಕೊಂಡು ಹೋಗ್ಬಿಟ್ಟಿದ್ರು, ಅದನ್ನ ಅಲ್ಲೇನೆ ಅವರು ತಗೊಂಡು ಈ ಕಡೆ ಸಪ್ಲೈ ಮಾಡಿದ್ರು. ನಾವು ಬರ್ತಾ ತಗೊಂಡು ಕಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಅಲ್ಲಿದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪದ್ಮಾವತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡ್ತಾ ಇದ್ದೀರಲ್ಲ ಸಿಟಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಮೇಲಿಂದ ಕೆಳಗಡೆ. ಸಕ್ಕತ್ತಾಗಿತ್ತು ವ್ಯೂ ಅಂತೂ. ಇನ್ನು ಹೋಗಿ ದರ್ಶನನ ಮಾಡ್ಕೊಂಡ್ವಿ. ನನಗೆ ಅದ್ರದ್ದು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ 9 ಗಂಟೆಗೆ ಲಾಸ್ಟ್ ಅಂತ ಹೇಳಿಬಿಟ್ಟಿದ್ರು. ಇನ್ನು ಮಾರನೇ ಬೆಳಿಗ್ಗೆಗೆ ಕಾಳಹಸ್ತಿಗೆ ಹೋಗ್ತಾ ಇದ್ದೀವಿ ಇವಾಗ. ಯಾರು ಹೆಂಗೆ ಗಂಡ ಹೊಡೆದ ಅಂತ ಗಂಡ ಹೊಡೆದ್ರು ನನಗೆ ವಿಡಿಯೋ ಮಾಡ್ಬೇಡ ಕರ್ಕೊಂಡಿದ್ರಂತ ಅವಳನ್ನ ಯಾವ್ದೋ ಒಂದು ಶೋ ಕರ್ಕೊಂಡಿದ್ದಾರೆ, ವುಮೆನ್ ಶೋಗೆ. ಹೋಗ್ತಾ ಒಂದಷ್ಟು ಫನ್ ಟಾಕ್ಸ್. ಅದಾದಮೇಲೆ ಕಾಳಹಸ್ತಿ ಬಸ್ಸನ್ನು ಹತ್ವಿ, ಬಂದು ರೀಚ್ ಆದ್ವಿ. 40 ಕಿಲೋಮೀಟರ್ಸ್ ಏನೋ ಬರಬೇಕು ನಾವು ಅಲ್ಲಿಂದ. ತಿರುಪತಿಯಿಂದ 40 ಕಿಲೋಮೀಟರ್ಸ್ ದೂರ. ಅಲ್ಲಿಂದ ಬಂದ್ವಿ. ಅಂತೂ ಇಂತೂ 40 ಕಿಲೋಮೀಟರ್ ಜರ್ನಿ ಮಾಡಿ ಕಾಳಹಸ್ತಿಗೆ ಬಂದ್ವಿ. ಇವಾಗ ಲಗೇಜ್ ಎಲ್ಲ ಇಟ್ಟು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು. ಲಗೇಜ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಿಜವಾಗ್ಲೂ ಕಾಳಹಸ್ತಿ ದೇವಸ್ಥಾನ ಅಷ್ಟು ಬ್ಯೂಟಿಫುಲ್ ಆಗಿ ಅಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಈ ಹೊರಗಡೆ ಏನು ನೋಡ್ತಾ ಇದ್ದಿರಲಿಲ್ಲ, ಇದನ್ನು ಮಾತ್ರ ಮೇಂಟೈನ್ ಮಾಡಿಲ್ಲ ಅವರು. ಈ ಥರ ಎಲ್ಲ ವ್ಯಾಪಾರ ಮಾಡೋರ್ನೆಲ್ಲ ದೇವಸ್ಥಾನದ ಬುಡದವರೆಗೂ ಸಹ ಬಿಟ್ಟಿದ್ದಾರೆ. ಅದು ಮಾಡಿರೋ ಮೇನ್ ತಪ್ಪು. ಫೋನು ಲಗೇಜ್ ಎಲ್ಲ ಇಲ್ಲೇ ಇಟ್ಟು ದರ್ಶನಕ್ಕೆ ಹೋದ್ವಿ.
ನಾವು ತಿರುಪತಿಯಿಂದ ಜರ್ನಿ ಮಾಡ್ಕೊಂಡು ಬಂದು ಟೆಂಪಲ್ಗೆ ಹೋಗೋ ಹೊತ್ತಿಗೆ ಎಲ್ಲರೂ ಹೊಟ್ಟೆ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಬಟ್ ಹೆಂಗೂ ಊಟ ಮಾಡಿಲ್ಲ, ಫ್ರೆಶ್ ಆಗಿ ಬಂದ್ಬಿಟ್ಟಿದ್ದೀವಿ, ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಅಲ್ಲಿ ಪ್ರಸಾದ ಅಂದ್ಬಿಟ್ಟು ಸ್ವಲ್ಪ ಪೊಂಗಲ್ ಕೊಟ್ಟರು, ಬಟ್ ಅದು ಯಾವ ಕಡೆಗೂ ಸಾಕಾಗಲಿಲ್ಲ. ಸೊ ಬಸ್ ಹತ್ತಬೇಕಿತ್ತು, ಜೊತೆಗೆ ಅಲ್ಲಿ ಹೋಟೆಲ್ಗಳು ನಮಗೆ ಸಿಗಲಿಲ್ಲ. ಅಲ್ಲಿ ಕಾಣ್ತಾ ಇರೋದೆಲ್ಲ ಗದ್ದೆಗಳಲ್ಲಿ ಬಾತುಕೋಳಿಗಳು. ಹಾಗಾಗಿ ಒಂದು ಫ್ರೂಟ್ ಮಿಲ್ಕ್ ಶೇಕ್ನ ಕುಡ್ಕೊಂಡು ಇಲ್ಲಿ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಒಳ್ಳೆ ಊಟ ಸಿಕ್ತು, ಒಳ್ಳೆ ಹೋಟೆಲ್ ಸಿಕ್ತು. ಹೇಳ್ಬೇಕಂದ್ರೆ ನಿಜವಾಗ್ಲೂ ನೆಮ್ಮದಿಯಾಗಿ ಊಟ ಮಾಡಿದ್ವಿ. ಅಷ್ಟು ಹೊಟ್ಟೆ ಅಷ್ಟು ಸುಸ್ತಾಗಿದ್ದು ಈ ಊಟ ತಿಂದು ಫುಲ್ ಖುಷಿಯಾಗಿ ಹೋಗ್ಬಿಟ್ವಿ. ಇನ್ನು ನಮ್ಮದು ತಿರುಪತಿಗೆ ಹೋಗಿ ಇದು ಲಾಸ್ಟ್ ಊಟ ಆಗಿತ್ತು ಅಲ್ಲಿದು. ಅದನ್ನು ತಿಂದ್ಬಿಟ್ಟು ಅಲ್ಲಿಂದ ನಮ್ಮ ಊರಿಗೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಮಾತಾಡ್ಕೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡು ಜರ್ನಿ ಮಾಡಿದ್ವಿ. ಮೊಯ್ಯೋ ಯಾರ್ದೋ ಅಂಗಡಿ ಹುಡಿಕೊಂಡು ಶೃಂಗು ಫುಲ್ ಫೈನಲ್ ಸ್ಟೇಜಿಗೆ ಬಂದು ಅವ್ರ ಮನೆಗೆ ಹೋಗಿ ಮಾಡ್ಬಿಟ್ಟು ಬಂದಿದ್ದು. ಬಾತ್ರೂಮ್ ವಿಶು ಬಾತ್ರೂಮ್ ವಿಶು ಅಂದ್ರೆ ವಾಶ್ರೂಮ್ ವಿಶು. ನೀನು ಗೊತ್ತಿಲ್ಲ ಹೆಂಗೈತೆ ಅಂತ. ದುಡ್ಡೆಲ್ಲ ಕೊಟ್ಬಿಟ್ಟು ಬರ್ತಾ ಇದೀವಿ, ಆಗ ಬೇಡ ಅಂತ. ಇದು ಕಡ್ಲೆ ಬೀಜ, ಇದು ಉರ್ಗಡ್ಲೆ ತಗೋ ತಿನ್ನು, ಊಸ್ಬಿಟ್ಟು ಕೂತ್ಕೊಂಡು. ಕಡ್ಲೆ ಬೀಜ ನಾನು ತಂದೆ ಇಲ್ಲಿ, ಸಾಲ್ಟೆಡ್ ಪೀನಟ್. ಇದು ಉರಿಗಡ್ಲೆ, ಇದು ಮಸಾಲ ಉರಿಗಡ್ಲೆ ಅಲ್ವಾ, ಅದಕ್ಕೆ ಕಾಸ್ಟ್ಲಿ. ನನ್ಗೆ ಗೊತ್ತಿರ್ಲಿಲ್ಲ ಇಷ್ಟೊಂದು ಅಂತ. ಆ ಕೈನ್ಗೂ ತೋರ್ಸಿದ್ರೆ ಚೆನ್ನಾಗಿರುತ್ತೆ ತಕೊಳ್ಳೋಣ. ನಾನೇ ಫಸ್ಟ್ ತೋರಿಸಿದ್ದು. ನಾನೇನಾದ್ರೂ ಹಿಂಗ್ ಚಿಂದಿ ಚಿತ್ರನ ಓಪನ್ ಮಾಡಿದ್ರೆ ಮಿಸ್ಟರ್ ಮಂಜುನಾಥ್ ನನ್ನ ಬಿಡ್ತಿದ್ರ? ಕ್ವಶನ್ ಮಾರ್ಕ್. ಏನಾದ್ರೂ ಬೈದಾದ್ರೂ ಸುಮ್ನಿರ್ತಿದ್ರಿ. ಅನ್ವಿಗ್ ಮೀಡಿಯಮು, ಅದಕ್ಕೆ ಕಿವಿನೇ, ಮಕ ನೋಡಿದ್ರೆಲ್ಲ ಕಿವಿನೇ ಕಾಣ್ತದೆ. ಮೊಲದ ಕಿವಿನ ಅದು. ಪಕ್ಕದಲ್ಲಿ ಏನೈತಿದೆ ಅಂತ ಗೊತ್ತಿರೋದಿಲ್ಲ ಅಷ್ಟೊತ್ತಲ್ಲಿ ಅವಳಿಗೆ. ಅದ್ರದ್ದು ಯಾಕೆ ಮತ್ತೆ ಅಷ್ಟು ಅಗಲ ಆಯ್ತು ಕಿವಿ? ಆಮ್ಲೆಟ್ ಬೇಕು ಅಂತ ಅಂದಿದವರೆಲ್ಲ ಮಕ್ಳ ತಲೆ ಮೇಲೆ ಒಂದೊಂದು ಮೊಟ್ಟೆ ತೆಗೆದು ಹೊಡೆದಿದ್ರಾಗಿರೋದು. ಡಬಲ್ ಬೇಕಿದ್ರೆ ಇಲ್ಲಿ ನೋಡಿರಿ, ಡಬಲ್ ಆಮ್ಲೆಟ್ ಬೇಕಾದ್ರೆ ಇಲ್ಲಿ ನೋಡಿರಿ. ಸಿಂಗಲ್ ಆಮ್ಲೆಟ್ ಈಗ ಬರ್ತಾ ಇದೆ ಗೊತ್ತಾ? ಜ್ಯೂಸ್ ಅದು ಬಬಲ್ ಗಮ್. ನೀವು ಒಬ್ರೆ ತಕೊಂಡ್ ತಿಂತಿದ್ದೀರಾ ಬಬಲ್ ಗಮ್? ನಾನ್ ಕೊಡಲ್ಲ. ಮೋಸ ಇದು. ಇವ್ರು ಮೊಬೈಲ್ ಓಡಿಸ್ತಾ ಇರೋದು ನೋಡಿ ಸಿಕ್ಕಾಪಟ್ಟೆ ನಗು ಬಂತು. ಧೂಮಚಾಲೆ ಅಂತ ಹಾರಿಸ್ತಾ ಇದ್ರು ಹಂಗೇನೆ. ತಿರುಪತಿಗೆ ಬಾಯಿ ಹೇಳಿ ನಮ್ಮೂರ್ಗೆ ಹೋಗ್ತಾ ಇದೀವಿ. ಹೋಗ್ತಾ ತಿರುಪತಿ ಲಾಸ್ಟ್ ಬಾಡಿ ಬೆಂಟಾಗಿರೋ ಪಾಪ್ಕಾರ್ನ್ ತಿಂತ. ನಿಜವಾಗ್ಲೂ ಟೇಸ್ಟ್ ಇಲ್ಲ, ಕ್ರಿಸ್ಪಿ ಇಲ್ಲ, ಸಾಲ್ಟ್ ಇಲ್ಲ, ಏನಿಲ್ಲ. ಪೇಪರ್ ಸೀಸರ್. ಇವ್ರ ಮೋಸ ಕೈ ಹಿಂಗ್ ಮಾಡಿದ್ರಿ. ನಾನು ನೋಡ್ದೆ ಪೇಪರ್ ಕಟ್. ಹೀಗೆ ಮಕ್ಕಳ ಜೊತೆ ಆಟ ಆಡ್ತಾ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾ ನಾವು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಒಂದು 8 ಗಂಟೆ 8:15 ಈ ಥರ ಆಗಿತ್ತು. ಮತ್ತೆ ಪುನಃ ಪ್ರಿಯಾಪಟ್ಟಣ ಬಸ್ ಹತ್ತಿ ಬಂದ್ವಿ. ಅಷ್ಟೊತ್ತಿಗೆ 2 ಗಂಟೆ ರಾತ್ರಿ ಆಗಿತ್ತು. ಅಲ್ಲೇನೆ ಅಮ್ಮನ ಮನೆಯಲ್ಲಿ ಮಲಗಿದ್ದು. ನೆಕ್ಸ್ಟ್ ಮಾರನೇ ಬೆಳಿಗ್ಗೆ ಮನೆಗೆ ಬಂದು ಲಾಡು ಎಲ್ಲ ಬೂಂದಿಯಾಗಿ ಹೋಗಿತ್ತು. ಮತ್ತೆ ಪುನಃ ಅದನ್ನು ಲಾಡು ಆಗಿ ಮಾಡಿ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನು ತಿಂದ್ವಿ. ಇದಿಷ್ಟು ನಮ್ಮ ತಿರುಪತಿಗೆ ಹೋಗಿ ಬಂದದ್ದು ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.